ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆಯಾಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ ಎಸ್ಸಿಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, ಎಸ್ಟಿಗಳಿಗೆ 3ರಿಂದ 7% ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ ಎಸ್ಟಿಗಳಿಗೆ 4%, ಎಸ್ಸಿಗಳಿಗೆ 2%, ಎಸ್ಟಿಗಳಿಗೆ 4%, ಎಸ್ಸಿಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಾಹನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಾಹನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸಿಡ್ 50% ಏನಿದೆ, 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇಬೇಕು, ಅದು ಆಗಲೇಬೇಕು. ಎಸ್ಸಿಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 17% ಆಗಲೇಬೇಕು. ಎಸ್ಟಿಗಳಿಗೆ 3ರಿಂದ 7% ಆಗಲೇಬೇಕು. ಅದನ್ನು ವರದಿ ಕೊಟ್ಟ ತಕ್ಷಣ ಮಾಡಲಿಲ್ಲ, 2 ವರ್ಷ 3 ತಿಂಗಳಾದ ಮೇಲೆ ಮಾಡಿದ್ದು. ಅದು ಏನು ಅಸೆಂಬ್ಲಿ ಪ್ರಾರಂಭವಾಗದಲ್ಲೆಲ್ಲ ನಿಮ್ಮ MLAಗಳು ಪ್ರತಿಭಟನೆ ಮಾಡುವುದು, ಬಾವಿಗಿಳಿದು ಒತ್ತಾಯಿಸುವುದು ಇವೆಲ್ಲ ಮಾಡುತ್ತಿದ್ದರು. ಇದು ಒಂದು. ಎರಡನೇದಾಗಿ ಪರಿಶಿಷ್ಟ ವರ್ಗದ ಬೇಡ ಸಮುದಾಯ, ವಾಲ್ಮೀಕಿ ಸಮುದಾಯ, ಸ್ವಾಮೀಜಿಯವರು 257 ದಿನಗಳಿಂದ ಧರಣಿ ಮಾಡಿದ್ದರು. ವರದಿ ಕೊಟ್ಟ ಮೇಲೆ 2 ವರ್ಷ 3 ತಿಂಗಳು ಏಕೆ ವಿಳಂಬ ಮಾಡಿದಿರಿ? ನಾನೇ ಮಾತಾಡಿರೋದು ಇಲ್ಲ ಅಸೆಂಬ್ಲಿನಲ್ಲಿ, ಮಾಡಲೇಬೇಕು ಅಂತ ಹೇಳಿರೋದು. ಇವರು ನಾನು ತಪ್ಪು ಹೇಳಿದೆ ಅಂತಂದ್ರೆ ಅಧ್ಯಕ್ಷರ ಮಾನ್ಯ ಮುಖ್ಯಮಂತ್ರಿಗಳು ಇಂದಿರಾ ಸಾಹನಿ ಸುಪ್ರೀಂ ಕೋರ್ಟ್ ತೀರ್ಪು ಹೆಂಗ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿನ ಪ್ಲೇ ಮಾಡ್ತೇನೆ. ಒಳ ಮೀಸಲಾತಿ ಹೆಸರಲ್ಲಿ ಬಕ್ರಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂತ ಪ್ಲೇ ಮಾಡ್ತೇನೆ. ಒಂದು ಸಿಂಪಲ್ ಪ್ರಶ್ನೆ ಇರೋದು, ಇವರು ಒಳ ಮೀಸಲಾತಿ ಕಾಯ್ದೆ ಅಥವಾ ಕಾನೂನು ತರಬೇಕಾದಾಗ ಸುಪ್ರೀಂ ಕೋರ್ಟ್ ಇಂದ ಏನಾದ್ರೂ ಆದೇಶ ಇತ್ತ? ನಮಗೆ ಇಟ್ಸ್ ಸ್ಟೇಟ್ ಸಬ್ಜೆಕ್ಟ್ ಅಂತ ಇರಲಿಲ್ಲ, ಇಟ್ ವಾಸ್ ಸ್ಟಿಲ್ ಅ ಸೆಂಟ್ರಲ್ ಸಬ್ಜೆಕ್ಟ್. ನಾವು ತಂದಿರೋದು ಯಾವಾಗ ನಮಗೆ ಸುಪ್ರೀಂ ಕೋರ್ಟ್ ಅವರು ನಮ್ಗೆ ಆದೇಶ ಕೊಟ್ಟಾಗ ಎಸ್ ಯು ಕ್ಯಾನ್, ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ಸ್ ಕ್ಯಾನ್ ಡಿಸೈಡ್ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಾವು ಇವಾಗ ತರ್ತಾ ಇರೋದು. ಅವಾಗ ನೀವು ಯಾವ ಕಾಯ್ದೆ ಅಂಡರ್ ತಂದ್ರಿ? ಅದು ಮೂಗಿಗೆ ತುಪ್ಪ ಆಗ್ತಂತ ಅಲ್ವಾ? ಇಂಟರ್ನಲ್ ರಿಸರ್ವೇಶನ್ ಕಾಯ್ದೆನ ತಂದಿರಾ ಅಂತ ಹೇಳ್ತಾ ಇದ್ದೀರಾ. ಇಂಟರ್ನಲ್ ರಿಸರ್ವೇಶನ್ ಕೇಂದ್ರ ಸಬ್ಜೆಕ್ಟ್ ಇತ್ತ? ಯಾವ ಹೇಳಿ ಮಾನ್ಯ ಮೂಗಿಗೆ ತುಪ್ಪ ಹಚ್ಚದೆ ಅಲ್ವಾ? ಇಲ್ಲ ಕರೆಕ್ಟ್ ಅಲ್ಲ ಹೇಳ್ಬಿಡಿ ಸರ್. ಈಗ ದಾರಿ ಅಶೋಕಣ್ಣ ಸರ್, ಇದು ಸೆಟ್ಲ್ ಆಗಿ ಮ್ಯಾಟ್ರು. ಯಾಕಂದ್ರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ನಾವು ಇದು ಅಧ್ಯಯನ ಮಾಡಿದೀವಿ. ಮಾಡಿಲ್ಲ, ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಇದ್ದಾರೆ. ಬೇಡ, ನಾವು ಜಸ್ಟ್ ನಮ್ಮ ಉಪನಾಯಕರ ಪ್ರಶ್ನೆ ಬಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಲ್ಬೇಕು, ನಮ್ಮ ಕರ್ತವ್ಯ. ಅದರಿಂದ ನಾನು ನಿಂತಿದ್ದೀನಿ, ದಾಖಲೆ ತಂದು ತೋರಿಸಿದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಅದನ್ನು ಹೇಳಿದ್ರು, ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದು ನಾವೇ ಅಂತಂದ್ರು. ಇವಾಗೂ ಹೇಳ್ತಾ ಇದ್ದಾರೆ, ಅದು ಅವಾಗೂ ಹೇಳಿದ್ರು ಅವರು. ಹಿಂದೆ ಆದಾಗೂ ಕೂಡ ನಾನೇ ನಾಗಮೋಹನ್ ದಾಸ್ನ ನೇಮಕ ಮಾಡಿದ್ದು.